ಚುನಾವಣೆಯ ಮೇಲೆ ಕಣ್ಣಿಟ್ಟಂತಹ ಕೇಸರಿ ಪಡೆ ದಕ್ಷಿಣ ದಂಡಯಾತ್ರೆಯನ್ನ ಆರಂಭಿಸಿದೆ. ಈಗ ಕೇರಳ, ತಮಿಳುನಾಡಿನಲ್ಲಿ ಮೋದಿ ಚುನಾವಣಾ ರ್ಯಾಲಿಯನ್ನ ಮಾಡಿದ್ದಾರೆ. ಕೇರಳದ ತಿರುವನಂತಪುರದಲ್ಲಿ ಮೋದಿ ರೋಡ್ ಶೋ ನಡೆಸಿದ್ರು. ಚುನಾವಣಾ ರ್ಯಾಲಿಯನ್ನ ಉದ್ದೇಶಿಸಿ ಮಾತಾಡಿದ್ರು ಮೋದಿ. ಕೇರಳ ರ್ಯಾಲಿ ಬಳಿಕ ಚೆನ್ನೈ ರ್ಯಾಲಿಯಲ್ಲಿ ಮೋದಿ ಭಾಗಿಯಾದರು. ಪಂಚರಾಜ್ಯ ಚುನಾವಣೆ ಮೇಲೆ ಕೇಸರಿ ಪಡೆ ಕಣ್ಣಿಟ್ಟಿದೆ. ದಕ್ಷಿಣ ದಂಡಯಾತ್ರೆಯನ್ನ ಪ್ರಧಾನಿ ಮೋದಿ ಆರಂಭಿಸಿದ್ದಾರೆ. ಕೇರಳ, ತಮಿಳುನಾಡಲ್ಲಿ ಮೋದಿ ಚುನಾವಣಾ ರ್ಯಾಲಿಯನ್ನ ನಡೆಸಿದರು. ಕೇರಳದ ತಿರುವನಂತಪುರದಲ್ಲಿ ಮೋದಿ ನಡೆಸಿದಂತ ರೋಡ್ ಶೋನ ದೃಶ್ಯ ಆಯಿತು. ಚುನಾವಣಾ ರ್ಯಾಲಿಯನ್ನ ಉದ್ದೇಶಿಸಿ ಮಾತಾಡಿದ್ರು ಮೋದಿ. ಕೇರಳ ಮತ್ತು ತಮಿಳುನಾಡು ಪಂಚರಾಜ್ಯ ಚುನಾವಣೆ ಮೇಲೆ ಕೇಸರಿ ಪಡೆ ಕಣ್ಣಿಟ್ಟಿದ್ದು ಭರ್ಜರಿ ತಯಾರಿ ನಡೀತಾ ಇದೆ. ಈಗಾಗಲೇ ಮೋದಿ ಅಖಾಡಕ್ಕಿಳಿದಿದ್ದಾರೆ. एलडीएफ और यूडीएफ इन दोनों के झंडे अलग है, सिंबल अलग है, लेकिन इनकी पॉलिटिक्स, इनका एजेंडा एक ही है. झंडा अलग है, एजेंडा एक है. फुल करप्शन, जीरो अकाउंटेबिलिटी, फुल कम्युनलिज्म, जीरो रिस्पॉन्सिबिलिटी. एलडीएफ और यूडीएफ को पता है कि 5 या 10 साल बाद उन्हें ही मौका मिलता है. इसलिए यहां सरकार तो बदलती है, लेकिन सिस्टम वही रहता है. अब आपको सही मायने में नई सरकार बनानी है. केरला के लिए भगवान अयप्पा के प्रति पूरे देश के लोगों की, हम सबकी अगाध आस्था है. लेकिन एलडीएफ सरकार ने सबरीमला मंदिर की परंपराओं को नुकसान पहुंचाने में कोई कसर नहीं छोड़ी है. अब यहां गोल्ड के चोरी होने की खबरें आ रही है. मंदिर में से, भगवान के पास से गोल्ड की चोरी, सोने की चोरी. मैं तिरुवनंतपुरम में बीजेपी की जीत साधारण नहीं है, यह ऐतिहासिक है, अभूतपूर्व है. तिरुवनंतपुरम ने केरला में बीजेपी सरकार की नींव डाल दी है. तिरुवनंतपुरम नगर निगम में आपने बीजेपी को सेवा करने का अवसर दिया. इसकी गूंज केरल में ही नहीं बल्कि पूरे देश. ಈ ಬಗ್ಗೆ ಮಾತಾಡೋದಕ್ಕೆ ಪ್ರಶಾಂತ್ ಇದ್ದಾರೆ. ಪ್ರಶಾಂತ್, ಕೇರಳ ಮತ್ತು ತಮಿಳುನಾಡು ಅನ್ನೋದು ಬಿಜೆಪಿ ಪಾಲಿಗೆ ಮೊದಲಿನಿಂದಲೂ ಕಬ್ಬಿಣದ ಕಡಲೆ. ಆದರೆ ಚುನಾವಣೆಯಿಂದ ಚುನಾವಣೆಗೆ ಒಂದಷ್ಟು ಜಾಗ ಅಂತೂ ಮಾಡ್ಕೋತಾ ಇದೆ, ಒಂದಷ್ಟು ಭರವಸೆಯಂತೂ ಬಿಜೆಪಿ ಮೂಡಿಸ್ತಾ ಇದೆ. ಈ ಏಪ್ರಿಲ್ ಅಥವಾ ಮೇದಲ್ಲಿ ನಡೀತಕ್ಕಂಥ ಪಂಚರಾಜ್ಯಗಳ ಚುನಾವಣೆಗಳಲ್ಲಿ ಪಶ್ಚಿಮ ಬಂಗಾಲ್ ಬಿಜೆಪಿ ನಂಬರ್ 2 ಸ್ಥಾನದಲ್ಲಿದೆ. ಅಸ್ಸಾಂನಲ್ಲಿ ಸರ್ಕಾರದಲ್ಲಿದೆ. ಪುದುಚೇರಿ ಒಂದು ಸಣ್ಣ ರಾಜ್ಯ ಬಿಟ್ಬಿಡಿ. ಆದರೆ ಕೇರಳ ಮತ್ತು ತಮಿಳುನಾಡು, ಕೇರಳದಲ್ಲಿ ಬಿಜೆಪಿ ಹೆಚ್ಚು ಕಡಿಮೆ 3ನೇ ಸ್ಥಾನದಲ್ಲಿದೆ. ಆದರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಮೊದಲ ಬಾರಿ ಬಿಜೆಪಿ ಪಾಲಕ್ಕಾಡ್ನ ಜೊತೆಗೆ ತಿರುವನಂತಪುರಂ, ಕೇರಳದ ರಾಜಧಾನಿಯ ಕಾರ್ಪೊರೇಷನನ್ನು ಕೂಡ ತನ್ನ ವಶಕ್ಕೆ ತೆಗೆದುಕೊಳ್ತು. ಅಷ್ಟೇ ಅಲ್ಲ, ಮೇಯರ್, ಡೆಪ್ಯೂಟಿ ಮೇಯರ್ ಕೂಡ ಬಿಜೆಪಿಯವರಾದರೂ ಮೊದಲ ಬಾರಿ. ಹೀಗಾಗಿ ಕೇರಳದಲ್ಲಿ ಒಂದು ಇನ್ರೋಡ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಬಿಜೆಪಿ ಅಲ್ಲಿನ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ನೇತೃತ್ವದಲ್ಲೂ ಕೂಡ ಮಾಡ್ತಾ ಇದೆ. ನರೇಂದ್ರ ಮೋದಿ ಅವರ ಜನಪ್ರಿಯತೆ ಕೂಡ ಜಾಸ್ತಿ ಇದೆ. ಅದರಲ್ಲಿ ಸಮಸ್ಯೆ ಇರತಕ್ಕಂಥದ್ದು 55% ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಮತಗಳು ಕೇರಳದಲ್ಲಿವೆ. ಕೇರಳದಲ್ಲಿ ಹಿಂದೂ ಮತಗಳ ಕ್ರೋಢೀಕರಣ ಕೂಡ ಏನು ಬೇರೆ ಭಾಗದಲ್ಲಾಗುತ್ತೆ, ಉತ್ತರ ಭಾರತದಲ್ಲಾದಂತೆ ದಕ್ಷಿಣ ಭಾರತದಲ್ಲಾಗಲ್ಲ. ಅದರಲ್ಲೂ ಕರ್ನಾಟಕ, ತೆಲಂಗಾಣದಲ್ಲಾದಂತೆ ಕೇರಳದ ಮತದಾರನ ಮನಸ್ಥಿತಿಯೂ ಬೇರೆ ಇದೆ. ಮತ್ತು ನಿಮಗೊಂದು ವಾಯ್ಡ್ ಇರದೆ, ಪಾಲಿಟಿಕ್ಸ್ನಲ್ಲಿ ಒಂದು ಶೂನ್ಯತೆ ಬೇಕಾಗುತ್ತೆ. ಆ ಶೂನ್ಯತೆಯಲ್ಲಿ ಮಾತ್ರ ಮೇಲೆ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಯು ಡಿ ಎಫ್, ಎಲ್ ಡಿ ಎಫ್ ಏನೊಂದು ರೀತಿಯಾಗಿರ್ತಕ್ಕಂಥ ಫೈಟ್ ಇರುತ್ತೆ ಐಡಿಯಾಲಜಿಕಲ್,
ಅದರ ಮಧ್ಯೆ ಬಿ ಜೆ ಪಿ ಎಷ್ಟು ಇನ್ರೋಡ್ಸ್ ಮಾಡುತ್ತೆ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಕುತೂಹಲದ ಸಂಗತಿ. ಈ ಬಾರಿ ಕೆಲ ವಿಧಾನಸಭೆಗಳ ಸೀಟನ್ನಾದರೂ ಗೆಲ್ಲಬೇಕು ಅಂತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಕೇರಳದಲ್ಲಿ ಮಾಡ್ತಾ ಇದೆ. ನರೇಂದ್ರ ಮೋದಿ ಅವರ ಜನಪ್ರಿಯತೆ ಕೂಡ ಇದೆ. ಕಳೆದ ಬಾರಿ ಶಶಿ ಥರೂರ್ ವಿರುದ್ಧ ಕೆಲವೇ ಸಾವಿರ ಮತಗಳ ಅಂತರದಿಂದ ರಾಜೀವ್ ಚಂದ್ರಶೇಖರ್ ತಿರುವನಂತಪುರಂ ಲೋಕಸಭಾ ಸೀಟನ್ನು ಸೋತಿದ್ರು. ಹೀಗಾಗಿ ಕೆಲ ನಗರ ಭಾಗಗಳಲ್ಲಿ ಬಿ ಜೆ ಪಿಯ ಪಕ್ಕಡೇನಿದೆ ಅದನ್ನು ಸೀಟಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಬಿ ಜೆ ಪಿ ಯಶಸ್ವಿ ಆಗುತ್ತಾ ಅನ್ನೋದು ಕೂಡ ನೋಡಬೇಕು. ಇತ್ತೀಚೆಗೆ ಯಾರೋ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ರು, ನಮ್ಮ ಪ್ರಯತ್ನ ಗೆಲ್ಲೋದಕ್ಕಿಂತ ಜಾಸ್ತಿ ನಮ್ಮ ಬೆಂಬಲ ಇಲ್ಲದೆ ಯು ಡಿ ಎಫ್ ಎಲ್ ಡಿ ಎಫ್ನ ಸರ್ಕಾರ ಕೂಡ ಆಗಲ್ಲ ಅನ್ನುವ ಸ್ಥಿತಿಯಲ್ಲಿ ಎಲ್ ಡಿ ಎಫ್ ಯು ಡಿ ಎಫ್ ಮೈತ್ರಿ ಆದರೂ ನಾವು ಅಪೋಸಿಷನ್ ಆಗಿಬಿಡ್ತೀವಿ. ಆ ಸ್ಥಿತಿಗಾದರೂ ಬಿ ಜೆ ಪಿ ಹೋಗಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಬಿ ಜೆ ಪಿದು ನಡೀತಾ ಇದೆ. ಒಂದು ಐಡಿಯಾಲಜಿಕಲ್ ಫೈಟ್ ಕೂಡ ಎಲ್ ಡಿ ಎಫ್ ಜೊತೆಗಿದೆ. ನರೇಂದ್ರ ಮೋದಿಯವರ ಜನಪ್ರಿಯತೆಯ ಕಾರಣದಿಂದ ಪದೇ ಪದೇ ನರೇಂದ್ರ ಮೋದಿ ಕೂಡ ತಿರುವನಂತಪುರಂ ಹೋಗಲಿದ್ದಾರೆ. ತಿಂಗಳಿಗೆ 1 ಅಥವಾ 2 ಬಾರಿ ತಿರುವನಂತಪುರಂ ಮತ್ತು ತಮಿಳುನಾಡಿಗೆ ನರೇಂದ್ರ ಮೋದಿ ಬರಲಿದ್ದಾರೆ, ಪ್ರಚಾರ ನಡೆಸಲಿದ್ದಾರೆ ಅಂತಕ್ಕಂಥದ್ದನ್ನು ಬಿ ಜೆ ಪಿ ಮೂಲಗಳು ಹೇಳ್ತಾ ಇವೆ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.